ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗಾ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗಾ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದ್ರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗಾ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗಾ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದ್ರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗಾ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗಾ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದ್ರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗಾ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು
ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡ್ತಾ ಇರೋದು, ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ, ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡ್ತಾ ಇರೋದು, ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಪೊಲೀಸರಿಗೆ ಈ ಬಿಕ್ಲು ಶಿವು ಮರ್ಡರ್ ಕೇಸ್ ಇದೆಯಲ್ಲ, ಇದು ಬಹಳ ಕಗ್ಗಂಟಾಗ್ತಾ ಇದೆ. ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್. ಆತನಿಗಾಗಿ ಈಗಾಗಲೇ ಟೀಮ್ ಮಾಡ್ಕೊಂಡಿದ್ದಾರೆ. ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ, ಶೋಧ ಕಾರ್ಯಗಳಾಗ್ತಾ ಇದೆ. ಆದ್ರೆ ಈತ ಬಹಳ ಚಾಲಾಕಿ, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 5 ದಿನದಿಂದ ಜಗ್ಗನ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದ್ರೆ ಈತ ದಿನಕ್ಕೊಂದು ಸ್ಥಳವನ್ನ ಬದಲಾಯಿಸ್ತಾ ಇದ್ದಾರೆ. ಇವತ್ತಿದ್ದ ಸ್ಥಳದಲ್ಲಿ ನಾಳೆ ಇರೋದಿಲ್ಲ, ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ರೌಡಿ ಶೀಟರ್ ಜಗ್ಗ, ಆತನ ಮೊಬೈಲ್, ಎಟಿಎಂ ಕಾರ್ಡ್, ಕಾರು ಸಹ ಯಾವುದು ಕೂಡ ಬಳಸ್ತಾ ಇಲ್ಲ. ನೋಡ್ರಿ, ಸಿಕ್ಕಾಕೊಳ್ಬಾರ್ದು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆತನನ್ನ ಹುಡುಕೋದಕ್ಕೆ. ಮೊಬೈಲ್ ಬಳಸ್ತಾ ಇಲ್ಲ, ಎಟಿಎಂ ಕಾರ್ಡ್ ಬಳಸ್ತಾ ಇಲ್ಲ, ಕಾರ್ ಕೂಡ ಎಲ್ಲಿ ನಂಬರ್ ಟ್ರೇಸ್ ಆಗ್ಬಿಡುತ್ತೋ ಅಂತ ಕಾರ್ ಕೂಡ ಬಳಸ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಜೊತೆಗೆ ಹುಡುಕಾಟದ ನಿರಂತರ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈತನ ಮೇಲೆ 16 ಕೇಸ್ ಇದೆ. ಅದರ ಜೊತೆಯಲ್ಲಿ ಈಗ ಈ ಮರ್ಡರ್ ಕೇಸ್ A1 ಆರೋಪಿ ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ತಲೆನೋವಾಗ್ತಾ ಇದೆ. ಈತನನ್ನ ಟ್ರೇಸ್ ಮಾಡ್ತಾ ಇರೋದು, ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ.